ಶಕುನಿಯಂತೆ ಏನಾದರೂ ರಣತಂತ್ರ ಹೂಡಲೇಬೇಕು. ಬಜರಂಗಿ ಕುರು ಸಾಮ್ರಾಜ್ಯವನ್ನು ರಕ್ಷಣೆ ಮಾಡ್ತಾ ಒಂದು ಪ್ರತಿಜ್ಞೆಗಳಿಂದ ಭೀಷ್ಮಾಚಾರ್ಯ ಒಬ್ಬ ಸೂತ ಪೂತನ ಅಪಮಾನಕ್ಕೆ ಗುರಿಯಾಗಿ ಸಾರ್ವತ್ರಿಕ ಕೌರವನ ಸೇವೆಗೆ ಸರಿಯಾಗಿ ತನ್ನ ಕವಚ ಕರ್ಣಕುಂಡನ ದಾನ ಮಾಡಿ ಕೊನೆಗೆ ಅರ್ಜುನನ ಅಂಜಲಿ ಬಾಣಕ್ಕೆ ತುತ್ತಾಗಿ ಸತ್ತ ದಾನಶೂರ ಕರ್ಣ. ಆದರೆ ಬಜರಂಗಿ ಈ ಕಾವೇರಿಯನ್ನು ರಕ್ಷಣೆ ಮಾಡಿಕೊಂಡು ಬಂದು ತಾಳಿ ಕಟ್ಟಿನ ಬಾಳ ಬಳಿ ಕಿತ್ತುಕೊಂಡು ಈ ಸುಧಾಕರನಿಂದಲೇ ಬೀದಿ ಬಿಕರಾಗಿ ನೀ ಸಾಯುವೆ ನನ್ನ ಕೈಯಲ್ಲಿ. ಯಾಕಂದರೆ ಇದು ಕಲಿಯುಗ, ತಂತ್ರಿಗಳ ಯುಗ. ನಿನ್ನಂತ ತಂತ್ರಿಗಳ ಮಾಂತ್ರಿಕನಾಗಿ ನನ್ನ ಷಡ್ಯಂತ್ರದಲ್ಲಿ ನಿನ್ನನ್ನು ಸಿಲುಕಿಸಿ ನೀ ಸತ್ತ ಸಮಾಧಿಯ ಮೇಲೆ ನಾನಕ್ಕು ನಲಿಯದಿದ್ದರೆ ನನ್ನ ಹೆಸರು ರತ್ನ ರತ್ನ ಇದು ರತ್ನವೇ ಅಲ್ಲ. ಇದೇನು ಮುನಿರತ್ನ, ನಿನಗಾಗಿ ನಾನು ಕಾಯ್ತಾ ಕುಳಿತಿರುವೆ. ನೀನೇನು ಇಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತಿರುವಲ್ಲ? ಹೌದು ಕಪಾಲಿ, ಹೌದು. ನನ್ನ ಸೇಡಿನ ಕಿಡಿ ಹತ್ಯೆ ಆಡಬೇಕಾದರೆ ಈಗ ನಾನು ಅವರಿಗೆ ಕೊಟ್ಟ ಬಾಂಬು ಅವರನ್ನೆಲ್ಲ ಸುಡಲೇಬೇಕು. ಕಾವೇರಿ ನನ್ನ ಬಿಟ್ಟು ಅವನಪ್ಪಿದನು. ಅಂದಿನಿಂದಲೇ ಬದಲಾಗಿಸುತ್ತದೆಯೇ ನನ್ನ ಪ್ರವಾಜ್ಞೆ. ಈಗ ಬ್ರಹ್ಮ ಕಪಲವನ್ನೇ ಸೇರಿಕೊಂಡಿತು. ನಾಳೆ ನಡೆಯಲಿದೆ ಕಾವೇರಿಯ ಕಥೆ ಸುದ್ದಿ. ಬನ್ನಿ ಆ ಯುದ್ಧ ಹೇಗೆ ನಡೆಯುತ್ತೆ ಅಂತ ಕಾದು ನೋಡೋಣ. ಕುರುಕ್ಷೇತ್ರವನ್ನು ಬರೀ ತನ್ನ ರುಂಡದಿಂದಲೇ ವೀಕ್ಷಣೆ ಮಾಡಿ ಗದೋತ್ಕಜನ ಮಗ ಬ್ರಾಹ್ಮಣಂತೆ ಬೆಟ್ಟದ ಮೇಲೆ ಕುಳಿತುಕೊಂಡು ನೋಡೋಣ. ಬಾ ಮುನಿರತ್ನ ಬಾ. ನಿಲ್ಲು ಕಪಾಲಿ, ನಿಲ್ಲು. ಇವತ್ತೇಕೋ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾನು ನಿನಗೆ ಅಂದು ಮಾತು ಕೊಟ್ಟಿದ್ದೆ, ನನ್ನ ಸಂತೋಷದಲ್ಲಿ ನಿನಗೆ ಅರ್ಧ ಪಾಲು ಕೊಡ್ತೀನಿ ಅಂತ. ಆ ಸಮಯ ಇವಾಗ ಕೂಡಿ ಬಂದಿದೆ. ನಿನಗೇನು ಬೇಕು ಅಂತ ನನಗೆ ಚೆನ್ನಾಗಿ ತಿಳಿದಿದೆ. ನಿನಗಾಗಿ ಒಳಗಡೆ ರಂಬೆ ಊರ್ವಶಿ ಮೇನಿಕೆಯರು ಕಾಯುತ್ತಾ ಇದ್ದಾರೆ. ನಿನಗಾಗಿ ಅವರನ್ನು ಬರ ಮಾಡಿಕೊಡ್ತಾ ಇದ್ದೇನೆ ಕಪಾಲಿ. ಎಂಜಾಯ್ ಯುವರ್ ಲೈಫ್.